ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ಈ ದಿನ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ. ನಾನು ವಿಡಿಯೋ ಮಾಡದೆ ಒಂದೆರಡು ವಾರಗಳಾಯಿತು ಸ್ನೇಹಿತರೆ. ದಯಮಾಡಿ ಕ್ಷಮಿಸಿ. ನನ್ನದೇ ಆದ ವೈಯಕ್ತಿಕ ಸಮಸ್ಯೆಗಳಿಂದ ನಮಗೆ ವಿಡಿಯೋ ತಲುಪಿಸ್ಲಿಕ್ಕೆ ಆಗಿರಲಿಲ್ಲ ಸ್ನೇಹಿತರೆ. ಓಕೆ, ಈ ದಿನ ಒಂದು ವಿಶೇಷವಾದ ವಿಡಿಯೋ. ಒಂದು ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಸೌತೆಯನ್ನು ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ ಸ್ನೇಹಿತರೆ. ಕೇವಲ 46 ದಿನಗಳಲ್ಲಿ ಲಕ್ಷ ಆದಾಯವನ್ನು ತರ್ತಕ್ಕಂತಹ ಈ ಬೆಳೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಆ ರೈತರಿದ್ದಾರೆ, ಅವರಿಂದಲೇ ಪಡ್ಕೊಳ್ಳೋಣ. ದಯಮಾಡಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಈ ರೀತಿ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳನ್ನು ತರ್ತೇನೆ, ದಯಮಾಡಿ ಸಹಕರಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ಆ ರೈತರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ. ಯಜಮಾನ್ರ ನಮಸ್ಕಾರ. ನಮಸ್ತೆ. ಈಗ ನಿಮ್ಮ ಏನು ಇದು ಬೆಳೆ ಬೆಳೆದಿದ್ದೀರಲ್ಲಪ್ಪ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ರೋಡ್ ಸೈಡಲ್ಲಿ ಹೋಗ್ಬೇಕಾದ್ರೆ ನೋಡಿದೆ. ಹಾಗಾಗಿ ನೀವೆಲ್ಲ ಕುಟುಂಬದವರೆಲ್ಲ ಸೇರ್ಕೊಂಡು ಕೆಲಸನೂ ಮಾಡ್ತಿರೋದು ನನಗೆ ಗೊತ್ತಾಯಿತು. ಹಾಗಾಗಿ ನಿಮ್ಮದು ಒಂದು ಯೂಟ್ಯೂಬ್ಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ದಯಮಾಡಿ ಈ ಸೌತೆ ಬೆಳೆ ಬಗ್ಗೆ, ಇದು ಸೌತೆ ಅಲ್ವಾ? ಇದು ಸೌತೆ. ಸೌತೆ ಬೆಳೆ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡಿ, ಸ್ವಲ್ಪ ಮಾಹಿತಿ ಕೊಡಿ. ಈಗ ಫಸ್ಟ್ ನಿಮ್ಮ ಹೆಸರು, ಊರು? ಲೋಕೇಶ್, ಬಂಟಗನಹಳ್ಳಿ. ಲೋಕೇಶ್, ಬಂಟಗನಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟು. ಆಯಿತು ಲೋಕೇಶ್ ಅಣ್ಣರೇ. ಈಗ ಇದು ಸೌತೆ ಎಷ್ಟಕ್ಕೆ ಹಾಕಿದ್ದೀರಪ್ಪ ಈ ಜಾಗ? ಇದು 20 ಗುಂಟೆ ಬರುತ್ತೆ. ಇದು 20 ಗುಂಟೆ, ಅರ್ಧ ಎಕರೆಗೆ ಹಾಕಿದ್ದೀರಿ. ನಿಮ್ದು ಒಟ್ಟು ಎಷ್ಟು ಜಮೀನಿದೆ? ಒಟ್ಟು ಒಂದು 10 ಎಕರೆ ಇದೆ. 10 ಎಕರೆಯಲ್ಲಿ 10 ಎಕರೆಯಲ್ಲಿ ಈ ರಾಗಿ ಬೆಳಿತೀವಿ, ಬದನೆ ಹಾಕ್ತೀವಿ, ಹಿಂಗೆ ತರಕಾರಿ ಎಲ್ಲ ನಿರಂತರವಾಗಿ ಒಂದು ಬ್ಯಾಚ್ ಬೈ ಬ್ಯಾಚ್ ಬೆಳಿತೀವಿ. ಈಗ ಸೌತೆ ಇಲ್ಲಿ ಹಾಕಿದಿರಿ, ನೆಕ್ಸ್ಟ್ ಬ್ಯಾಚ್ ಇಲ್ಲೇ ಹಾಕ್ತೀರಾ ಅಥವಾ ಬೇರೆ ಕಡೆಗೆ ಹಾಕ್ತೀರಾ? ಇಲ್ಲಿ ಬೇರೆ ದೂರ ಹಾಕ್ಬಿಡ್ತೀವಿ. ಇದರಿಂದ ದೂರ ಅದು ರೋಗ ಬಂದ್ಬಿಡುತ್ತೆ. ಇದರಲ್ಲಿ ಏನಾದ್ರು ರೋಗ ಇದ್ರೆ ಅದಕ್ಕೆ ಬಂದ್ಬಿಡುತ್ತೆ ಅಂತ ಏನ್ ಮಾಡ್ತೀವಿ, ಮತ್ತೆ ಮೇಕ್ ಹೋಗ್ಬಿಡ್ತೀವಿ. ಇನ್ನೊಂದ್ ಕಡೆಗೆ ಹೋಗ್ತೀರಿ, ಇನ್ನೊಂದ್ ಸೈಡ್ ಆ ಕಡೆ ಲಾಸ್ಟ್ ಎಂಡ್ಗೆ ಹೋಗ್ಬಿಡ್ತೀರಿ. ಈ ಕಡೆ ಇದು ಖಾಲಿ ಆಗೋವರೆಗೂ ಹಾಕಲ್ಲ. ಇದು ಖಾಲಿ ಆಗ್ಬೇಕು, ಯಾಕೆಂದ್ರೆ ಇದರಿಂದ ಅದಕ್ಕೆ ಡಿಸೀಸ್ ಸ್ಪ್ರೆಡ್ ಆಗ್ಬಿಡುತ್ತೆ. ಡಿಸೀಸ್ ಇದ್ರೆ, ಡಿಸೀಸ್ ಇಲ್ದಂಗೆ ನೀವು ಮೇಂಟೈನ್ ಮಾಡಕ್ ಆಗಲ್ವಾ? ಇಲ್ಲ, ಅದು ಬಂದ್ಬಿಡುತ್ತೆ. ಅದು ಇದು ಕಟಾಪಿ ಬಂದ್ಬಿಡುತ್ತಲ್ಲ, ಕಟಾಪಿ ಬಂದಾಗ 100% ಅದು ಡೇಂಜರ್. ಓಕೆ, ಖಾಲಿ ಆಯಿತು ಲೋಕಣ್ಣರೇ. ಈಗ ನಮಗೆ ಈ ಮೊದಲು ಈ ಭೂಮಿಯನ್ನು ಹೆಂಗೆ ಸಿದ್ಧ ಮಾಡ್ಕೋಬೇಕು, ಆಮೇಲೆ ಬೀಜ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಎಷ್ಟು ಬೀಜ ಹಾಕಬೇಕು ಅದನ್ನ ಹೇಳ್ರಿ. ಭೂಮಿ ಹೆಂಗೆ ಸಿದ್ಧ ಮಾಡ್ಕೊಳ್ತೀರಿ? ಇದನ್ನ ಫಸ್ಟ್ ಟ್ರ್ಯಾಕ್ಟರ್ ಓಡಿಸ್ತೀವಿ. ಅದಾದ್ಮೇಲೆ ಎತ್ತಿನ ಕುಂಟೆಯಲ್ಲಿ ಎಲ್ಲ ಕುಂಟೆಲ್ ಎಳಿಸ್ಬಿಡ್ತೀವಿ. ಕುಂಟೆಲ್ಲಿ ಎಳಿಸಿ ಒಂದು ಲೆವೆಲ್ ಮಾಡ್ಕೊಂಡು ಆಮೇಲೆ ಸಾಲು ಹೊಡಿತೀವಿ. ಸಾಲು ಹೊಡ್ಕೊಂಡು ಆಮೇಲೆ ಬೀಜ ಊರ್ತೀವಿ. ಸಾಲು ಅಂದ್ರೆ ಒಂದು ಸಾಲಲ್ಲಿ ಬೀಜ ಊರಕ್ಕೆ 10 ಕುಂಟೆಯಲ್ಲಿ ಸಾಲು ಹೊಡ್ಕೊಂಡ್ಬಿಡ್ತೀವಿ. ಎಷ್ಟು ಅಂತರ ಇಟ್ಟಿರ್ತೀರಿ ಸಾಲು? ಇದು 3.5 ಅಡಿ ಬರುತ್ತೆ. ಇದು 3.5 ಅಡಿ ಅಂತರಕ್ಕೆ. ಮತ್ತೆ ಒಂದು ಲೈನಲ್ಲಿ ಬೀಜ ಊರ್ಬೇಕಾದ್ರೆ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಅಂತರ ಅಂದ್ರೆ ಬೇಸಿಗೆ ಟೈಮಲ್ಲಿ ಗೇಣಿ ಒಂದು ಹಾಕ್ತಿವಿ, ಈ ಮಳೆಗಾಲದಲ್ಲಿ ಅಡಿಗೆ ಒಂದು ಹಾಕ್ತಿವಿ. ವೆದರ್ ಇರುತ್ತಲ್ಲ, ಆ ಬಿಸಿಲು ವೆದರಿಗೆ ದಪ್ಪಾಗಿದ್ರೆ ನಡೆಯುತ್ತೆ. ಬಿಸಿಲು ಬೇಕು. ಈಗ ಇಷ್ಟೇ ನೆಲಕ್ಕೆ ಈ ಟೈಮಲ್ಲಿ 7 ಪಾಕೆಟ್ ಹಾಕ್ತಿವಿ, ಬೇಸಿಗೆ ಟೈಮಲ್ಲಿ 10 ಪಾಕೆಟ್ ಹಾಕ್ತಿವಿ. ಅವಾಗ ಹೆಚ್ಚಿಗೆ ಬೀಜ ಬೇಕಾಗುತ್ತೆ. ಬೀಜ ಅಂದ್ರೆ ನಡೀತೈತೆ. ಬಿಸಿಲು ಬೀಜ ಬೇಕಾಗುತ್ತೆ ಲೋಕಣ್ಣರೇ? ಇದಕ್ಕೆ 7 ಪಾಕೆಟ್ ಹಾಕಿದೀವಿ ಇದಕ್ಕೀಗ. ಅದೇ ಬೇಸಿಗೆಯಲ್ಲಿ ಇಷ್ಟೇ ನೆಲಕ್ಕೆ ಹಾಕೋದಾದ್ರೆ 10 ಪಾಕೆಟ್ ಹಾಕ್ತಿವಿ. ಸರಿ. ಇದು ಬೆಳೆ ಎಷ್ಟು ದಿವಸಕ್ಕೆ ಬರುತ್ತೆ? 46 ದಿವಸಕ್ಕೆ ಕೊಯ್ಯಕ್ಕೆ ಸ್ಟಾರ್ಟ್ ಆಗುತ್ತೆ. 46 ದಿವಸ? ಬರೀ 2 ತಿಂಗಳು ಇಲ್ವೇ ಇಲ್ಲ? ಇಲ್ಲ, 46 ದಿವಸಕ್ಕೆ ಕೈ ಹಾಕ್ಬಿಡ್ಬೇಕು ಇದನ್ನು. ಓಕೆ ಆಯಿತು ಲೋಕಣ್ಣರೇ. ಈಗ ಭೂಮಿ ಸಿದ್ಧ ಮಾಡ್ಕೊಳ್ಳೋದು ಹೇಳಿದ್ರಿ, ಆಮೇಲೆ ಬೀಜವನ್ನು ಗೆರೆ ಹೇಳ್ಕೊಳ್ಳೋದು, ಬೀಜ ಊರೋದು ಹೇಳಿದ್ರಿ. ಈಗ ಆ ಸಸಿ ಬಂದ ಮೇಲೆ ಅದು ಎಷ್ಟು ದಿವಸಕ್ಕೆ ಕಾಣಿಸ್ಕೊಂಡ್ಬಿಡುತ್ತೆ ಮೊಳಕೆ ಎಲ್ಲ? ಅದು 4 ದಿವಸಕ್ಕೆ ಮೇಲೆ ಇಷ್ಟೇಷ್ಟು ಹಾಕ್ಬೇಕು. ಅದ ಬೀಜ ಮೇಲ್ಭಾಗದಾಗ ಇಷ್ಟೇಷ್ಟು ಮಣ್ಣು ಇಕ್ಬೇಕು. 4 ದಿವಸಕ್ಕೆ ಉಟ್ಬಿಡುತ್ತೆ. ಕೆಲವ್ರಿಗೆ ಗೊತ್ತಾಗಲ್ಲ. ನಾವು ಆಳ್ಗಳು ಕರ್ಕೊಂಡ್ಬಂದ್ಬಿಟ್ರೆ ಏನ್ ಮಾಡ್ತಾರೆ, ಒಂದು ಅಡಿಕೆ ಹಾಕ್ತಾರೆ, ಒಂದು ಅಡಿಕೆ ಮಾಡ್ತಾರೆ, ಮೇಕ್ ಮಾಡ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತೀವಿ, ನಾವೇ ಹಾಕೊಂಡ್ಬಿಡ್ತೀವಿ ಅವ್ರಲ್ಲ. ಓಕೆ. ಈಗೇನು ಎಲ್ಲ ಕೊಯ್ಲು ಮಾಡ್ತಾ ಇದ್ರಿ, ಇಲ್ಲಿ ಓಡಾಡ್ತಾ ಇದಾರೆ ಇಲ್ಲಿ ಹುಡುಗರೆಲ್ಲ? ನಿಮ್ಮ ಮನೆಯವರ ಇವರೆಲ್ಲ? ಇವ್ರ ಮಗನ ಇಲ್ಲಿ ನಿಮ್ಮ ಮನೆಯವರ? ಇವರು ಇಲ್ಲಿ ಕೆಲಸ ಮಾಡ್ತಿರೋರು? ನಮ್ಮ ಮನೆಯವರು. ನಿಮ್ಮ ಮನೆಯವರು. ಇನ್ನೊಬ್ಬ ಮಗನ ಆ ಕಡೆಗೆ ಅಲ್ಲೆಲ್ಲೋ ಕೆಲಸ ಮಾಡ್ತಿದ್ದಾರೆ? ಅವನು ಕಿರಿಯರು. ಓಕೆ. ಎಲ್ಲರನ್ನೂ ಒಂದ್ಸರಿ ನಿಂತ್ಕೊಂಡು ಜೋಡಿಯಲ್ಲಿ ಫೋಟೋ ತೆಕ್ಕೊಳ್ಳೋಣ. ಆಯ್ತು ಲೋಕಣ್ಣರೇ. ಈಗ
ಈಗ ಬೆಳೆಯನ್ನು ಈಗ ಸೀಡ್ಸ್ ಸೆಲೆಕ್ಷನ್ ಇದೆಯಲ್ಲ ಅದು ಇಂಪಾರ್ಟೆಂಟ್. ಅದೇ ನೀವು ಇದು ಬಿಟ್ರೆ ಈ ಸೌತೆ ಬೀಜದಲ್ಲಿ ಈ ತಳಿ ಬಿಟ್ರೆ ಯಾವುದೂ ಅಂತ ಚೆನ್ನಾಗ್ ಬರಲ್ಲ. ಯಾವ್ದು ಇದೇ ನಮ್ ಶಾಂತಲ ಅಂತ. ಶಾಂತಲ ಅಂತ ಚೆನ್ನಾಗ್ ಬರುತ್ತೆ. ಇದೇ ಹೈಯೆಸ್ಟ್. ಇದು ಮಾರ್ಕೆಟಿಂಗ್ ಇದು ಫಾಸ್ಟ್, ಆಮೇಲೆ ಇಳುವರಿನೂ ಪರವಾಗಿಲ್ಲ. ಇದು ಬಿಟ್ರೆ ಎಲ್ಲ ಹೋಗ್ಬಿಟ್ಟು ಬೀಜಗಳು ಬೇರೆ ಅಲ್ಲ. ಮಾರ್ಕೆಟಿಂಗ್ ಈಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಮಾರ್ಕೆಟಿಗೆ ಕಡೂರಿಗೆ ಹಾಕ್ತಿವಿ, ಬೇಕಾದ್ರೆ ತರಕಾರಿ ಅಂಗಡಿಗೆ ಹಾಕ್ತಿವಿ, ಭದ್ರಾವತಿಗೂ ಹಾಕ್ತಿವಿ, ಭದ್ರಾವತಿ, ಶಿವಮೊಗ್ಗ. ಸರಿ ಸರಿ. ನೀವು ಮಾರ್ಕೆಟ್ಗೂ ತಗೊಂಡು ಹೋಗ್ತೀರಿ? ಇಲ್ಲೇನು ಈ ಕಡೆಗೆ ಸಾಲಲ್ಲಿ ಹಾಕಿದ್ರೆ ಬೆಳಗ್ಗೆ ಇವರು ಕೊಯ್ಲು ಮಾಡಿದಾರವ? ಈ ಬೆಳಗ್ಗೆ ಬಂದು ತಗೊಂಡೋಗಿದ್ದಾರೆ. ಅವರು ಇಲ್ಲಿಗೆ ಬರ್ತಾರೆ, ಅವರೇ ಕೊಯ್ಕೊಂಡು ತಗೊಂಡೋಗೋರು ಅವರು ಮುಸ್ಲಿಮ್ಸ್ ಪೈಕಿ ಇಮ್ರಾನ್. ಅವರಿಗೆ ಇದು ಕೊಟ್ಬಿಟ್ಟಿದ್ದೀರಿ? ಕೊಟ್ಬಿಟ್ಟಿದ್ವಿ. 6 ರೂಪಾಯಿ ನಂಗೆ. ಏನು 6 ರೂಪಾಯಿ ಪೀಸ್? ಒಂದು ಸೌತೆಕಾಯಿಗೆ 6 ರೂಪಾಯಿ ನಂಗೆ? 6 ರೂಪಾಯಿ ನಂಗೆ. ಈಗ 6 ರೂಪಾಯಿಗೆ ಒಂದು ಸೌತೆಕಾಯಿ ಕೊಟ್ಟಾಗಿದೆ. ಬೆಳಗ್ಗೆ 1600 ಕೊಯ್ಕೊಂಡು ಹೋಗಿದ್ದಾರೆ. ಓ, ಎಷ್ಟು ಸೌತೆಕಾಯಿ ಸಿಗುತ್ತೆ ಹಂಗೆ ನೀವು ಪೀಸ್ ಲೆಕ್ಕ ಅಂದ್ರೆ? ಇಷ್ಟಕ್ಕೆ ಹೆಚ್ಚು ಕಮ್ಮಿ 2,500 ಕಾಯಿ ಬರೋದು ಮೊದಲು. 2,500 ಒಂದು ದಿವಸ ಕೊಯ್ದ್ರೆ 2,500ರಿಂದ 3,000 ಕಾಯಿ ಬರೋದು ಒಂದು ದಿನಕ್ಕೆ. ಒಂದೇ ದಿವಸ ಗ್ಯಾಪ್, ಮತ್ 3 ದಿವಸ ಬಂದು ಕೊಯ್ಬೇಕು. ಓಹೋ. ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ಮೊದ್ಲಿನಂಗೆ ಇಳುವರಿ ಬರ್ತಾ ಇಲ್ಲ. ಇವಾಗೆಲ್ಲ ವೈರಸ್ ಸ್ಟಾರ್ಟ್ ಆಗ್ತು, ಎಲ್ಲ ಬಹಳ ಡಬಲ್ ಖರ್ಚು. ಇವಾಗ ಖರ್ಚು ಜಾಸ್ತಿ. ನೀವು ನಾವೇನು ಅದಕ್ಕೆ 10ರಿಂದ 15,000 ರೂಪಾಯಿನ ಖರ್ಚು ಮುಗಿಸ್ತಿದ್ವಿ. ಈಗ ಇಷ್ಟಕ್ಕೆ 30,000 ಖರ್ಚು ಬರ್ತೈತಿ. ಗೊಬ್ಬರ 2,100 ರೂಪಾಯಿ, ಔಷಧಿನೂ ಎಲ್ಲ ತ್ರಿಬಲ್ ರೈಟ್ ಮಾಡಿ. ಈಗ ಈ ಮುಂಚೆ ಎಲ್ಲ ಬೆಳೆದಿದ್ದೀರಲ್ಲಪ್ಪ, ಎಷ್ಟು ಅರ್ಧ ಎಕರೆಗೆ ಎಷ್ಟು ಇನ್ಕಮ್ ತೆಗೆದಿರಿ? ಅರ್ಧ ಎಕರೆಗೆ 25,000 ಕಾಯಿ ಕೊಯ್ದಿದ್ದೀವಿ. 25,000 ಕಾಯಿ ಇಂಟು 6 ಅಂದ್ರೆ 1.5 ಲಕ್ಷ. 1.5 ಲಕ್ಷ. 45 ದಿವಸಕ್ಕೆ 1.5 ಲಕ್ಷ. 45-46 ಸ್ಟಾರ್ಟ್ ಆಗ್ಬಿಡುತ್ತೆ. ಅತ್ಲಾಗ ಒಂದು 20 ದಿವಸ ಕಂಟಿನ್ಯೂಸ್ ಆಗಿ ಕೊಯ್ತೀವಿ. ಆಗ್ಲಿ ಅಲ್ಲಿಗೆ ಹೆಚ್ಚು ಕಮ್ಮಿ 2 ತಿಂಗಳು. 2 ತಿಂಗಳಿಗೆ 1.5 ಲಕ್ಷ. ಅರ್ಧ ಎಕರೆಗೆ 1 ಎಕರೆ ಆದ್ರೆ 3 ಲಕ್ಷ. 1 ಎಕರೆ ಹಾಕಿದ್ರೆ ರೈಟ್. ಈ ವರ್ಷ ಇದು ರೇಟ್ ಇದ್ರೆ ಹೋದ ವರ್ಷ 30 ರೂಪಾಯಿ ಬ್ಯಾಗು. ಅಲ್ಲ, ರೇಟ್ ಇದ್ದಾಗ ನಿಮ್ಗೆ ಅನುಕೂಲ ಆಗುತ್ತೆ. ಈ ವರ್ಷ ಏನಾಗ್ಬಿಡಿ ಬೋರ್ಗಳೆಲ್ಲ ಊರಾಗ ಹೆಚ್ಚು ಕಮ್ಮಿ 50 ಬೋರ್ 25 ನಿಂತ್ಕೊಂಡವೆ. ಎಲ್ಲ ಬೋರ್ ಕೊರ್ಸಿದ್ರು ನೀರು ಬೀಳ್ತಿಲ್ಲ. ನಿಮ್ಮೂರಲ್ಲಿ 50 ಬೋರಲ್ಲಿ 25 ನಿಂತು ಹೋಯ್ದಾವೆ. ಓಹೋ. ಹಂಗಾಗಿ ಈ ವರ್ಷ ರೈಟು ಸ್ವಲ್ಪ ಪರವಾಗಿಲ್ಲ. ಹಂಗಾರೆ ಎಲ್ಲರೂ ಬೆಳೆದಿಲ್ಲ. ನೀರಿಲ್ಲ ಈ ವರ್ಷ. ಸರಿ. ತೋಟ ಉಳಿಸ್ಕೊಳ್ಳೋದೇ ಕಷ್ಟ ಆಗೋಗ್ಬಿಡ್ತಿ. ಕರೆಕ್ಟ್. ಹಂಗಾಗಿ ರೈತರಿಗೆಲ್ಲ ಬಹಳ ಅನ್ಯಾಯ ಈ ವರ್ಷ. ಫಸಲಿ ಬಂದಿರೋ ಅಡಿಕೆ ಬೋರ್ ಎಲ್ಲ ನಿಂತ್ಕೊಂತದವೆ. ಈಗ ಮೊದ್ಲು 20-25 ಸಾವಿರಕ್ಕೆ ಬೋರ್ ಕೊರಿಸ್ತಿದ್ವಿ. ಇವಾಗ ಏನಾಗ್ಬಿಡಿ ಅಂತಂದ್ರೆ 1.5 ಲಕ್ಷ ಬೇಕು ಬರೀ ಕೊರೆಸ್ಲಿಕ್ಕೆ. ಕೊರೆಸ್ಲಿಕ್ಕೆ ಅದಕ್ಕೆ ಮೋಟ್ರು ಎಲ್ಲ ಸೇರಿ 5 ಲಕ್ಷದ ಲೆಕ್ಕಾಚಾರ. ಯಾತ್ರ ಮಾಡೋದು ರೈತರು ಅಲ್ಲ. ರೈತರದ್ದು ನೀ ಬೋರ್ ಕೊರ್ಸಿದ್ರೆ ನೀರ್ ಸಿಕ್ಕಿದ್ರಾರು ಒಂದ್ ರೀತಿ, ಸಿಗ್ಲಿಲ್ಲ ಅಂದ್ರೆ ಆಮೇಲೆ ನೀರ್ ಬಿದ್ದವಲ್ಸ, ನೀರ್ ಬಿದ್ದಿರೋ ಮತ್ತೊಂದು ತಿಂಗಳು ಹೊಡೆದಲ್ಲ ಮತ್ತೆ ನಿಲ್ತವೆ. ಈಗ ಇದಕ್ಕೆ ಲೋಕಣ್ಣರೇ, ನಾವು ಎಲ್ಲ ಕಡೆಗೂ ಎಲ್ಲೆಲ್ಲಿ ಹೋಗ್ತೀವಿ ನಾವು ಅವ್ರಿಗೆ ಹೇಳೋದೇನು ಗೊತ್ತಾ, ಈ ರಾಸಾಯನಿಕ ಕೃಷಿಯನ್ನ ಬಿಡ್ರಿ. ಇದಕ್ಕೆ ಏನಾಗುತ್ತೆ ಅಂದ್ರೆ ನೀವು ಗೊಬ್ಬರ ಆಮೇಲೆ ಇದು ಸ್ಪ್ರೇ ಮಾಡೋದಿದೆಯಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಿ. ಇದನ್ನೇ ನಾವು ಸಾವಯವದಲ್ಲಿ ಬೆಳಿಬಹುದು. ಸಾವಯವ ಅಂತ ಹೇಳಿದ್ರೆ ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಆಮೇಲೆ ಗಂಜಲ ಸ್ಪ್ರೇ ಮಾಡೋದು, ಆಮೇಲೆ ಬೇವಿನ ಎಣ್ಣೆ ಸ್ಪ್ರೇ ಮಾಡೋದು. ಈ ರೀತಿ ನಾವು ಕರೆಕ್ಟ್ ಸ್ಪ್ರೇ ಮಾಡ್ತಾ ಇದ್ರೆ ಈ ವೈರಸ್ ಅಟ್ಯಾಕ್ ಆಗಲ್ಲ, ಯಾವ ರೋಗನೂ ಬರಲ್ಲ. ನಿಮಗೆ ಖರ್ಚು ಬಹಳ ಕಡಿಮೆ ಆಗುತ್ತೆ. ನಿಮ್ಮವೇ ದನಗಳಿದಾವೆ, ನಿಮ್ಮ ಮನೆಯಲ್ಲ ಕೊಟ್ಟಿಗೆ ಗೊಬ್ಬರ ಇರುತ್ತೆ. ನಾವು ಕೊಟ್ಟಿಗೆ ಗೊಬ್ಬರ ಎಲ್ಲ ಅಡಿಕೆಗೆ ಹಾಕ್ಬಿಡ್ತೀವಿ. ಅಡಿಕೆಗೆ ಹಾಕ್ರಿ. ಆಮೇಲೆ ಜೀವಾಮೃತ ಅಂತ ರೆಡಿ ಮಾಡ್ಕೋಬಹುದು. ಜೀವಾಮೃತ ಎಲ್ಲ ರೆಡಿ ಮಾಡ್ಕೊಂಡು ನೀವು ಕೊಟ್ರೆ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ. ನಮ್ಮ ಸಾವಯವ ಗ್ರೂಪ್ ಅಲ್ಲಿ ಇದನ್ನೆಲ್ಲ ಬೆಳೆದಿರೋರು ಇದ್ದಾರೆ. ನಾವು ಅಡಿಕೆ ಇವತ್ತಿಗೆ ಸೀಮೆ ಗೊಬ್ಬರ ಹಾಕಿಲ್ಲ. ಅಡಿಕೆಗೆ ಹಾಕಿಲ್ಲ. ನೀವು ಇದನ್ನು ಕೂಡ ಇದೇನು ಗೊತ್ತಾ ಲೋಕನರೇ, ನೀವು ಆಹಾರ ಬೆಳೆದು ಕೊಡ್ತಾ ಇದ್ದೀರಿ, ನಿಜವಾದ ಅನ್ನದಾತರು ನೀವು. ಆದರೆ ವಿಷಮುಕ್ತವಾದ ಈಗ ನಾವೆಲ್ಲ ಏನು ಮಾಡ್ತೀವಿ, ಇದಕ್ಕೆ ಸೀಮೆ ಗೊಬ್ಬರ ಹಾಕ್ತೀವಿ, ಸ್ಪ್ರೇ ಮಾಡ್ತೀವಿ, ಅದ್ರಾಗೆಲ್ಲ ಅದ್ರದ್ದು ವಿಷದ ಅಂಶ ಸೇರ್ಕೊಂಡ್ಬಿಡುತ್ತೆ. ಇವತ್ತು ನಾವು ತಿನ್ನೋ ಅನ್ನದಲ್ಲೂ ವಿಷ ಇದೆ. ಹಾಗಾಗಿ ದಯಮಾಡಿ ಸಾವಯವಕ್ಕೆ ಬನ್ನಿ. ಅದರಲ್ಲಿ ನೀವು ಇದೇ ರೀತಿ ಬೆಳಿಬೋದು. ಒಂಚೂರು ಇಳುವರಿ ಕಡಿಮೆ ಆದ್ರೂ ಇಲ್ಲಿ ಖರ್ಚು ಕಮ್ಮಿ ಆತಲ್ಲ, ಅಲ್ಲೇದಲ್ಲಿ ಮ್ಯಾನೇಜ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಭೂಮಿ ಫಲವತ್ತತೆ ಉಳ್ಕೊಳ್ಳುತ್ತೆ. ಇವಾಗ ಇದ್ರಲ್ಲಿ ಏನ್ ಬೆಳೆದಿರಿ, ನೆಕ್ಸ್ಟ್ ಏನಾರ ಬೆಳಿಬೇಕು ಅಂದ್ರೆ ಡಬಲ್ ಗೊಬ್ಬರ ಹಾಕ್ಬೇಕು. ಮತ್ತೆ ದನಿನ ಗೊಬ್ಬರನು ಅಷ್ಟೇ ಹಾಕ್ಬೇಕು. ಬರೀ ಸೀಮೆ ಗೊಬ್ಬರ ಹಾಕಿರೂ ಬೆಳೆ ಬರಲ್ಲ.
ಸರಿ, ನಾನೇ ಜಾಸ್ತಿ ಮಾತಾಡದೆ ಅನ್ಸುತ್ತೆ. ನಮ್ಮ ವೀಕ್ಷಕರು ಈಗ ನೋಡ್ತಾರಲ್ಲ, ನೀವು ನಮ್ಮ ರೈತರ ಹತ್ರ ಮಾತಾಡಿಸಿ ಜಾಸ್ತಿ ಅಂತ ಕೇಳ್ತಾರೆ. ನೀವು ಹೆಚ್ಚಿನ ಅನುಭವಗಳನ್ನು ಶೇರ್ ಮಾಡ್ಕೊಳ್ಳಿ. ಲಕ್ಕಣವ್ರೆ, ಏನು ನಾಚ್ಕೋಬೇಡ್ರಿ, ಹೇಳಿ. ಇಲ್ಲ ಹಂಗೇನಿಲ್ಲ. ಅದೇ ರೈತರದ್ದು ಇಷ್ಟು ಕಷ್ಟ ಐತಿ. ಇದೇನಂದ್ರೆ ಮೊದ್ಲೆಲ್ಲ ಒಂದು 10-15 ಸಾವಿರ ರೂಪಾಯಿನಾಗೆ ಮುಗಿಸ್ಬಿಡ್ತಿದ್ವಿ ಇದು ಬೆಳೆನೆ. ಇವಾಗ 30,000-40,000 ನಾವು ಮಾಡಿ ಮನೆಯವ್ರ ಕೆಲಸ ಮಾಡಿದ್ರೆ ಮಾತ್ರ. ಅದು ಕೂಲಿಯರ್ ಹತ್ರನೇ ಮಾಡ್ಸೋದಾದ್ರೆ ಏನು ಉಳಿಯಲ್ಲ. ಬರ್ರಿ ಈ ಕಡೆ. ಏನು ಉಳಿಯಲ್ಲ. ಈಗ ಒಂದು ಎಣ್ಣಾಳಿಗೆ 350 ರೂಪಾಯಿ ಮಾಡಿದ್ದಾರೆ. ಹೌದು. ನಾವು ಅವ್ರಿಗೆ ಕೊಟ್ಟು ನಾವು ಗೊಬ್ಬರದ್ದು ಔಷಧಿ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು 10% ನಮಗೆ ಉಳಿತೈತಿ. ಈಗ ಅದೇ ನಾನು ಹೇಳೋದು. ಈಗ ನೀವು ಮಂದಿ ಎಲ್ಲ ಮಾಡ್ತಿದ್ದೀರಿ, 2 ಜನ ಮಕ್ಳಿದ್ದಾರೆ, ನಿಮ್ಮ ಶ್ರೀಮತಿಯವರು ಇದ್ದಾರೆ, ಎಲ್ಲ ಸೇರ್ಕೊಂಡು ಈ ಕೆಲಸ ಮಾಡತ್ತಿಗೆ ನಿಮ್ಗೆ ಏನೋ ಸ್ವಲ್ಪ ಇನ್ಕಮ್ ಇರ್ತೈತಿ, ಬರ್ತಾ ಇದೆ ಅಲ್ವಾ? ಈಗ ಇದನ್ನೇ ಎಲ್ಲ ಲೇಬರ್ಸ್ ಅನ್ನೇ ಮಾಡ್ಕೊಂಡಿದ್ರೆ ನೀವು ಇನ್ಕಮ್ ಏನು ಉಳಿಯಲ್ಲ, ಏನು ಉಳಿತಿರ್ಲಿಲ್ಲ. ಒಬ್ರದ್ದು ಔಷಧಿದು ಲೇಬರ್ಸ್ ಅಂತ ಅದಕ್ಕೆ ಹೇಳೋದು ಲೋಕಣ್ಣರೇ, ವ್ಯವಸಾಯ ಮನಮಂದಿ ಎಲ್ಲ ಸಹಾಯ. ಮನಮಂದಿ ಎಲ್ಲ ಸಹಾಯ ಮಾಡಿದ್ರೆ ಅದು ವ್ಯವಸಾಯ. ಹೌದಲ್ವಾ? ಹೌದು. ದನಗಳು ಎಷ್ಟು ಕಟ್ಟಿದ್ದೀರಿ? ದನಗಳು ನಮ್ಮ ಒಂದು 6-7 ಇದ್ದು, ಈಗೆಲ್ಲವ ಅವು ಸ್ವಲ್ಪ ಸೆಮೆನಿನ್ ಪ್ರಾಬ್ಲಮ್ ಆಯ್ತು, ಹಂಗಾಗಿ ಮಾರಿದೀವಿ. ಈಗ 2 ಇದಾವೆ. ಈಗ 2 ಎತ್ತುಗಳು, 2 ಹಸು. ಇಷ್ಟ ಐತಿ. ಎಲ್ಲ ಕೊಯ್ಲು ಮಾಡಿ ಹಿಂಗೆ ಅಲ್ಲೆಲ್ಲ ಹಾಕ್ತಾ ಹೋಗ್ತಾ ಇದಾರಲ್ಲ, ಅವನ್ನೇ ಆಮೇಲೆ ಕಲೆಕ್ಟ್ ಮಾಡ್ತೀರಿ ಎಲ್ಲವನ್ನು ಒಟ್ಟಿಗೆ ಮಾಡಿ ಎಲ್ಲ ತೊಳೆದ್ಬಿಟ್ಟು. ಈ ಕಡೆ ಲೈನಲ್ಲೂ ಇದೆ. ಇವನ್ನೊಂದ್ಸರಿ ಇದು ವಾಶ್ ಮಾಡ್ತೀರಾ? ನೀರಲ್ಲಿ ತೊಳೆದ್ಬಿಟ್ಟು ಚೀಲ ಮಾಡ್ತೀವಿ. ಓಹೋ, ಚೀಲಕ್ಕೆ ಹಾಕ್ಬೇಕಾರೆ ತೊಳೆದೇ ಹಾಕೋದು? ತೊಳೆದೇ ಹಾಕೋದು. ರೈಟ್. ಒಟ್ಟಿನಲ್ಲಿ ಲೋಕಣ್ಣರು ನಮಗೆ ಬೇಕಾಗಿರೋದು, ನಿಮಗೆ ಗೊತ್ತಾಗಿದೆ ಈ ರಾಸಾಯನಿಕ ಕೃಷಿ ಮಾಡಿದ್ರಿಂದ ಖರ್ಚು ಜಾಸ್ತಿ ಬರ್ತೈತಿ, ಹೌದಲ್ವಾ? ನೀವು ಅದನ್ನೇ ನಮ್ಮ ದನಿನ ಗೋಟಿಗೆ ಗೊಬ್ಬರವನ್ನ ಬಳಸ್ಕೊಂಡು, ಜೀವಾಮೃತ ಬಳಸ್ಕೊಂಡು, ಆಮೇಲೆ ಇವಾಗ ಬರ್ತಿರೋ ಗೊಬ್ಬರ ಏನು ಗೊತ್ತಾ ಸಾ, ಮೊದ್ಲು ಇಷ್ಟಕ್ಕೆ 1 ಚೀಲ ಹಾಕಿರೆ ಗಿಡ ಫಸ್ಟ್ ಕ್ಲಾಸ್ ಆಗ್ಬಿಡೋದು. ಈಗ ಇಷ್ಟಕ್ಕೆ 3 ಚೀಲ ಹಾಕಿರೂ ಅಂತ ರಿಸಲ್ಟ್ ಬರ್ತಿಲ್ಲ. ಏನಾಗಿದೆ ಅಂದ್ರೆ ಅದು ಗೊಬ್ಬರದ ಮಿಸ್ಟೇಕ್ ಅಲ್ಲ, ಭೂಮಿಗೆ ಏನಾಗುತ್ತೆ ಅಂದ್ರೆ ರಾಸಾಯನಿಕ ಸೇರಿಸಿ ಸತ್ವ ಕಳ್ಕೊಂಡಿರುತ್ತೆ. ಹಾಗಾಗಿ ನೀವು ಪರಿವರ್ತನೆ ಆಗಿ ಬನ್ನಿ. ಕೇವಲ 46 ದಿವಸದಲ್ಲಿ ನೀವು ಈ 20 ಗುಂಟೆಯಲ್ಲಿ 1.5 ಲಕ್ಷ ಇನ್ಕಮನ್ನು ತೆಗಿತಾ ಇದ್ವಿ ಅಂತ ಹೇಳಿದ್ರಲ್ಲ, ಇವತ್ತು ಕಡಿಮೆ ಆಗಕ್ಕೆ ಕಾರಣ ಈ ಫಲವತ್ತತೆ. ಅವಾಗೆಲ್ಲ ಮೊದಲೆಲ್ಲ 25-30 ಸಾವಿರ ಕಾಯಿ ಬೆಳಿತಿದ್ವಿ, ಇವಾಗ ಅದು ಅರ್ಧ ಬರ್ತಿಲ್ಲ. 25,000 30,000 ಕಾಯಿ ಅಂದರೆ 1,80,000 ಆಗೋದು. ಇವಾಗ ಈಗೇನು ಒಂದು 10,000 ಬರತ್ತೆ, ಸುಸ್ತಿಗಿದೆ. ಈಗ ಇದೇ ಬೆಳೆಯನ್ನ ಬೇಸಿಗೆಯಲ್ಲಿ ಬರಂಗ ಹಾಕೊಂಡ್ರೆ ಇನ್ನೂ ಇನ್ಕಮ್ ಜಾಸ್ತಿ ಇರುತ್ತಲ್ವಾ? ಬೇಸಿಗೆಯಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ. ಬೇಸಿಗೆಯಲ್ಲಿ ಇಳುವರಿನೂ ಚೆನ್ನಾಗಿ ಬರುತ್ತೆ, ಆಮೇಲೆ ಇನ್ಕಮ್ ಕೂಡ ಚೆನ್ನಾಗಿರುತ್ತೆ. ಹೌದಲ್ವಾ? ಹೌದು. ಆಮೇಲೆ ಆ ರೇಟು ಚೆನ್ನಾಗಿ ಸಿಗುತ್ತಲ್ಲ? ಸಿಗುತ್ತೆ. ಅದು ಮೇಜರ್. ಖಂಡಿತ ತುಂಬ ಖುಷಿ ಆಯ್ತು ಲೋಕಣ್ಣರೇ. ನಿಮ್ಮ ಮಕ್ಕಳು ಮತ್ತೆ ಶ್ರೀಮತಿಯವ್ರನ್ನ ಮಾತಾಡ್ಸೋಣ. ಅವರೆಲ್ಲರ ಸಹಕಾರ ಇರೋದ್ರಿಂದ ನೀವು ಇದು ಮಾಡಕ್ ಸಾಧ್ಯ. ಹೌದು, ಒಬ್ಬಂಟಿಗೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ನಿಮ್ಮ ಶ್ರೀಮತಿಯವರು ಈ ಗೂಟ ಹಾಕಿದೀವಲ್ಲ ತಂತಿಯ, ಇಷ್ಟಕ್ಕೆ 5,000 ರೂಪಾಯಿ ಕೇಳ್ತಾರೆ. ನಾವೆಲ್ಲ ನೋಡಿ, ಈ ರೈತ ಮಹಿಳೆಯನ್ನು ನೋಡಿ ವೀಕ್ಷಕರೇ, ನಾವು ಏನು ಮಾಡಿದ್ರು ವಿಡಿಯೋಕ್ಕೆ ಮಾತಾಡ್ಲಿಕ್ಕಾಗಲಿ, ಈ ಕಡೆ ತಾನು ಫೋಟೋದಲ್ಲಿ ವಿಡಿಯೋದಲ್ಲಿ ತೋರಿಸ್ಕೋಬೇಕು ಅಂತಾಗಲಿ ಆ ಭಾವನೆಯೇ ಇಲ್ಲ. ಅವ್ರಿಗೆ ತಮ್ಮ ಕೆಲಸ ಆಗಬೇಕು ಅಂಥೇಳಿ ಬಿಡುವಿಲ್ಲದೆ ನಿರಂತರವಾಗಿ ಅವರು ತಮ್ಮ ಕೃಷಿ ಕಾಯಕದಲ್ಲಿ ನಿರತರಾಗಿದ್ದಾರೆ ಸ್ನೇಹಿತರೆ. ಇಂಥ ರೈತ ಮಹಿಳೆಯರಿಂದಲೇ ನಮ್ಮ ಕೃಷಿ ಕುಟುಂಬಗಳು ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತ ನಾನಾದರೂ ಭಾವಿಸ್ತೇನೆ. ಇವ್ರ ಮಕ್ಕಳು ಕೂಡ ಅಷ್ಟೇ, ವಿಡಿಯೋಕ್ಕಾಗಿ ಒಬ್ಬರು ಕೂಡ ಪೋಸ್ ಕೊಡೋಕ್ಕೆ ಬರಲಿಲ್ಲ. ಒಬ್ಬ ಮಗ ಮಾತ್ರ 1-2 ಮಾತಾಡಿ ಹೋಗ್ಬಿಟ್ಟ. ಹಾಗಾಗಿ ಇವರು ಕಾಯಕ ಯೋಗಿಗಳೇ ಹೊರತು ಇವರು ಬಡಿವಾರದವರಲ್ಲ ಅನ್ನೋದು ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಈ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗಲಿ, ಇವರು ಉತ್ತಮವಾದ ಆದಾಯ ಇವ್ರಿಗೆ ಸಿಗಲಿ ಅಂತ ಹೇಳ್ತಾ, ಯಶಸ್ವಿಯಾಗಲಿ ಇವರ ಕೃಷಿ ಅಂತ ಹೇಳ್ತಾ ಕೇಳ್ಕೊಳ್ತೀನಿ ಸ್ನೇಹಿತರೆ. ಓಕೆ, ನೋಡಿ ಸ್ನೇಹಿತರೆ, ಅವರ ಈ ಒಂದು ಯಾವ ರೀತಿ ಅವರು ನಮಗೆ ಸ್ಪಂದಿಸ್ತಾರೆ ಅನ್ನೋದನ್ನು ನೋಡಿ. ಸರಿ ಲೋಕಣ್ಣರು, ಒಂಚೂರು ಇವ್ರ ಜೊತೆ ನೀವೇ ಬರ್ರಿ. ನಾನು ನಿಮ್ಮದು ತಮ್ಮನೇಲಿಗೆ ಅಮ್ಮ ಅವ್ರ ಜೊತೆ ನಿಂತ್ಕೊಳ್ತೀರಾ, ಏನು ಕೂತ್ಕೊಳ್ತೀರಾ? ಇಬ್ಬರು ಕೂತ್ಕೊಳ್ತೀರಾ? ಸರಿ, ಆಯ್ತವ. ಈಗ ನಿಮ್ಗೇನು ಅನಿಸುತ್ತೆ, ನಿಮ್ಮ ಅನುಭವ ಹೇಳ್ಬಿಟ್ರಿ. 1-2 ಮಾತಾಡಬೇಕು. ಮಾತಾಡ್ರಿ, ಇಟ್ಕೊಳ್ರಿ, ಇಲ್ಲಿ ನೀರೊಳಗೆ ಬೀಳಿಸ್ಬೇಡ್ರಿ. ಇಲ್ಲ ಬಿಡ್ರಿ ಅವ್ರ
ಪಾಪ ಆಗಲಿ, ತುಂಬ ಚೆನ್ನಾಗಿ ಬೆಳೆದಿದ್ರಿ ಲೋಕಣ್ಣರೇ. ನಮಗೆ ಏನು ನಿಮ್ಗೆ ಒಳ್ಳೆ ಆದಾಯ ಬರಲಿ, ಇದರಲ್ಲಿ ಒಳ್ಳೆ ಇಳುವರಿನೂ ಕೂಡ ನಿಮಗೆ ಬಂದಿದೆ ಅನಿಸುತ್ತೆ. ಇನ್ನೂ ಹೆಚ್ಚಿಗೆ ಇಳುವರಿ ಬರಬೇಕಿತ್ತು, ಆದರೆ ರೇಟ್ ಸಿಕ್ಕಲಿ, ನಿಮಗೆ ಒಳ್ಳೆ ಇನ್ಕಮ್ ಬರಲಿ ಅಂತೇಳಿ ಹಾರೈಸ್ತಾ. ಅಲ್ಲ, ಒಳ್ಳೆಯದು ನೋಡ್ರಿ. ಈಗ ನಿಮ್ಮ ಕುಟುಂಬದಲ್ಲಿ ನೀವೆಲ್ಲರೂ ಪರಸ್ಪರ ಒಂದಾಗಿ ಕೆಲಸ ಮಾಡೋತ್ತಿಗೆ ನೀವೇನಾದ್ರು ಸ್ವಲ್ಪ ಸಾಧನೆ ಮಾಡೋಕ್ಕೆ ಸಾಧ್ಯ, ಸ್ವಲ್ಪ ಕಾಸು ಉಳಿಸ್ಬೋದು ಅಲ್ವಾ? ಇಲ್ಲ ಅಂದರೆ ಎಲ್ಲ ಅಲ್ಲಿಗೆ. ಓಕೆ ನೋಡ್ರಿ, ಇವರ 2 ಜನ ಮಕ್ಕಳು ಕೂಡ ಇಲ್ಲಿಗೆ ಬಂದ್ಬಿಟ್ರಿ, ಈ ರಾಶಿ ಹತ್ರನೇ. ಪಾಪ ಇಲ್ಲೇ ನಿಂತ್ಕೊಳ್ರ, ಬರಲಿ. ಬಾರೋ ಇಲ್ಲಿ, ಬಾರ ನಿಂತ್ಕೊಬಾ ನೀನು. ಸುಮ್ಮನೆ ನಿಮ್ಮ ಅಪ್ಪಾಜಿ ಹೇಳ್ತಾರೆ, ನನ್ನ ಮಗ ನಮ್ಮ ಮನೆಯವರು ಅಂತ ಪರಿಚಯ ಮಾಡ್ತಾರೆ. ಬಾರೋ ಇಲ್ಲಿ. ಹಾಂ ಲೋಕಣ್ಣರು, ಇವ್ರದ್ದು ನಿಮ್ಮ ಕುಟುಂಬ ಪರಿಚಯ ಆಗ್ಲಪ್ಪ ನಮಗೆ. ನೀವು ಎಲ್ಲ ಇದು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಕುಟುಂಬದ ಎಲ್ಲ ಸಹಕಾರ ಇದೆ ಅಂತ ಹೇಳಿದ್ರಿ. ಅವನು ಮಗ, ಹಿರಿ ಮಗನ? ನೀವು ಕಿರಿಯ. ನೀವು ಕಿರಿಯನಾ? ಇವ್ರ ಹೆಸರು? ಇವು ಜೀವನ್ ಅಂತ. ಜೀವನ್, ಒಂಚೂರು ಕೊಟ್ರಲ್ಲಿ ಆಯ್ತಾ? ಪಾಪ ನೀನು ಸ್ವಲ್ಪ ಕೈಲಿ ಹಿಡ್ಕೊ, ಈಗ ಹಿಡ್ಕೊಂಡು ಮಾತಾಡು. ನೀರಿಬಿಟ್ಟಿಯ ಮತ್ತೆ. ಹಾಂ, ಈಗ ಜೀವನ್, ಹೇಗೆ ನಿಮ್ಮ ಅಪ್ಪಾಜಿಗೆ ಈ ಕೆಲಸದಲ್ಲೆಲ್ಲ ನೆರವಾಗ್ತೀಯಪ್ಪ? ಅದೇ ಸರ್, ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ಹಾಂ, ಸೇರ್ಕೊಂಡು ಸೌತೆಕಾಯಿ ಕೊಯ್ಯೋದು, ಕೊಯ್ಲು ಮಾಡ್ಬೇಕಾರೆ, ಬೇಸಾಯ ಮಾಡ್ಬೇಕಾರೆ, ಬೇರೆದು ಏನಾರ ಒಂದು ಇದಾಗಲಿ ಜೊತೆಯಲ್ಲಿ ಇನ್ಕಮ್ ಮಾಡ್ತೀವಿ. ಹಾಂ, ಏನು ಓದಿದ್ಯಪ್ಪ ನೀನು? 10th ಮುಗಿಸಿ 10th ಪಾಸಾಗಿ ಹೋಗಿಲ್ಲ, ಹೋಗ್ಲಿಲ್ಲ, ಬೇಸಾಯಕ್ಕೆ ಸೇರ್ಕೊಂಬಿಟ್ರಿ. ಅವರು ನಿಮ್ಮ ಅಣ್ಣಾರು? ಅವರು ನಮ್ಮ ಅಣ್ಣವ್ರು ಕಾಲೇಜಿಗೆ ಹೋಗ್ತೀವಿ. ಕಾಲೇಜಿಗೆ ಹೋಗ್ತಾ ಇದಾರ? ನೋಡ, ನಿಮ್ಮ ಅಣ್ಣ ಮುಖ ತೋರಿಸ್ದಂಗೆ ಹೋಗ್ಬಿಟ್ರಲ್ಲ. ಇರಲಿ, ಒಳ್ಳೇದಾಗಲಿ ಮಗನ, ಚೆನ್ನಾಗಿ ಮಾಡ್ತಾ ಇದ್ದೀರಿ. ನೋಡಿದ್ರೆ ಸ್ನೇಹಿತರೆ, ಎಂತಹ ಅದ್ಭುತವಾದ ಕೃಷಿ ಕುಟುಂಬ. ಕಾಯಕವೇ ಕೈಲಾಸ ಎಂಬುದರಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಟಂತಹ ಈ ಕುಟುಂಬಕ್ಕೆ ಕೃಷಿಯಲ್ಲಿ ಉತ್ತಮವಾದ ಯಶಸ್ಸು ಸಿಗಲಿ ಅಂತೇಳಿ ನಾವು ಕೂಡ ಹಾರೈಸೋಣ. ಈ ಕುಟುಂಬದ ಬಗ್ಗೆ ನೀವು ಕೂಡ ಶುಭ ಹಾರೈಸಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇದುವರೆಗೆ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಸ್ನೇಹಿತರೆ.